ಪ್ರೈಸ್ ಲಾರ್ಡ್, ಹಲ್ಲೆಲೂಯಾ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವಸೃಷ್ಟಿಗತನಾದ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಈ ದಿವಸವು ಈ ಸಮಯವು ಕೂಡ ನಿಮ್ಮಿಂದ ನೇಮಕವಾದಂತಹ ದಿವಸ ಸಮಯವಾಗಿದೆ. ಅದಕ್ಕಾಗಿ ನಿಮಗೆ ಸ್ತೋತ್ರ. ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಿ ನಿಮ್ಮ ಪವಿತ್ರ ಆತ್ಮರ ಮೂಲಕ ನಡೆಸಲು ಸಹಾಯ ಮಾಡುವುದಕ್ಕಾಗಿ ಸ್ತೋತ್ರ. ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ, ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ನಮಸ್ಕಾರಗಳು. ದೇವರು ಈ ದಿವಸವು ನಿಮ್ಮನ್ನು, ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲೂ ಹೇರಳವಾಗಿ ಆಶೀರ್ವದಿಸಲೆಂದು ಪ್ರತಿ ದಿವಸ ಬೆಳಗಿನ ಜಾವದ ಪ್ರಾರ್ಥನೆಯಲ್ಲಿ ಪ್ರಾರ್ಥಿಸುವನಾಗಿದ್ದೇನೆ. ದೇವರ ನಾಮಕ್ಕೆ ಸ್ತೋತ್ರ. ಇವತ್ತಿನ ಸಂದೇಶದ ಭಾಗವು ಕೀರ್ತನೆಗಳು 66ನೇ ಅಧ್ಯಾಯ 11ರಿಂದ. ಕೀರ್ತನೆಗಳು 66:11. ನಮ್ಮನ್ನು ಬಲೆಯಲ್ಲಿ ಸಿಕ್ಕಿಸಿದ್ದಿ, ನಮ್ಮ ಸೊಂಟಕ್ಕೆ ಭಾರವಾದ ಕೊರಡನ್ನು ಕಟ್ಟಿದ್ದಿ. ನಮ್ಮನ್ನು ಬಲೆಯಲ್ಲಿ ಸಿಕ್ಕಿಸಿದ್ದಿ ಅಂದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಒಂದು ಹಕ್ಕಿಗಳನ್ನು ಬೇಟೆಯಾಡೋರು ಬಲೆ ಹಾಕಿ ಆ ಹಕ್ಕಿಯನ್ನು ಹಿಡಿಯುವುದಕ್ಕೋಸ್ಕರ, ಅದನ್ನು ತಿನ್ನುವುದಕ್ಕೋಸ್ಕರ ಅದಕ್ಕೆ ನಾನಾ ರೀತಿ ಬಲೆಯನ್ನು ಹುಟ್ಟುತ್ತಾರೆ. ಹಾಗೆ ಇವತ್ತು ಮನುಷ್ಯರಿಗೆ ದೇವರ ದರ್ಶನವಾದ ಮೇಲೆ ನಾನಾ ರೀತಿ ತಪ್ಪುಗಳನ್ನು ಮಾಡಿದಾಗ ಮತ್ತು ಅರಿತೂ ಕೂಡ ಅವರವರ ಸ್ವಂತ ಬುದ್ಧಿಯಿಂದ, ಗರ್ವದಿಂದ, ಅಹಂಕಾರದಿಂದ ದೇವರಲ್ಲಿ ವಿರುದ್ಧವಾಗಿ ನಡೆದುಕೊಂಡಾಗ ನಾನಾ ರೀತಿ ಶಿಕ್ಷೆಗೆ ಒಳಪಡಿಸುವುದೇ ಬಲೆಯಲ್ಲಿ ಸಿಕ್ಕಿಸುವುದು. ಅಂದರೆ ವಿರೋಧಿಗಳ ಕೈಗೆ ಒಪ್ಪಿಸಿಕೊಡುವಂಥದ್ದು, ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳಿಗೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ನಾನಾ ರೀತಿ ಮತ್ತು ಒಂದೊಂದು ರೀತಿಯಲ್ಲಿ ಏನಾಗ್ತದೆ ಅಂದರೆ, ನಾವು ಈ ಲೋಕದಲ್ಲಿ ಜೀವಿಸುವಾಗ ಪ್ರಕೃತಿ ನಿಯಮದಿಂದಲೂ ನಮಗೆ ನಾನಾ ರೀತಿ ಕಷ್ಟ, ಸಂಕಟ, ಕಾಯಿಲೆಗಳು ಬರುತ್ತವೆ. ಅದು ವೈದ್ಯರ ಮೂಲಕವೂ ಗುಣವಾಗಬಹುದು, ದೇವರೇ ಗುಣಪಡಿಸಬಹುದು. ಆದರೆ ತಿಳಿದು ತಪ್ಪಿ ಮಾಡಿದಾಗ ಈ ಪಕ್ಷಿಗಳು ಹಿಡಿಯೋರು, ಒಂದೊಂದು ಪ್ರಾಣಿಗಳನ್ನ ಬೇಟೆಯಾಡುವವರು ಯಾವ ರೀತಿ ಬಲೆ ಉಡ್ಡಿ ಹಿಡಿಯುತ್ತಾರೋ ಅದೇ ರೀತಿ ವೈರಿಗಳ ಕೈಗೆ ಸಿಕ್ಕಿಸಿ ನಾನಾ ಥರದ ಶಿಕ್ಷೆಯನ್ನು ಅನುಭವಿಸುವ ಹಾಗೆ ಮಾಡ್ತಾರೆ ಅಂತ ಇದರ ಅರ್ಥ. ನಮ್ಮ ಸೊಂಟಕ್ಕೆ ಭಾರವಾದ ಕೊರಡನ್ನು ಕಟ್ಟಿದ್ದಿ. ನೋಡಿ, ಸೊಂಟ ಬಲ ಇಲ್ಲದೆ ಹೋದರೆ ಯಾವ ಮನುಷ್ಯನಿಗೂ ನಡೆಯೋಕ್ಕೂ ಆಗೋದಿಲ್ಲ, ತಿರುಗಾಡೋಕ್ಕೂ ಆಗೋದಿಲ್ಲ, ಏನು ಮಾಡೋಕ್ಕೂ ಆಗೋದಿಲ್ಲ, ಕೂತ್ಕೊಳ್ಳೋಕ್ಕಾಗೋದಿಲ್ಲ, ನಿಂತಲ್ಲೂ ಆಗೋದಿಲ್ಲ, ಮಲಗಿದಲ್ಲೇ ಇರಬೇಕಾಗಿದೆ. ಹಾಗೆ ನಾನಾ ರೀತಿ ಶರೀರದ ಒಂದು ಬಲವನ್ನು ಕೂಡ ದೇವರು ಮುರಿದು ಹಾಕುವವನಾಗಿದ್ದಾನೆ. ಉದಾಹರಣೆಗೆ ಇವತ್ತು ದೊಡ್ಡ ದೊಡ್ಡ ಕಾಯಿಲೆಗಳು ಬರುವಂಥದ್ದು, ಬೀಳುವಂಥದ್ದು, ಆಕ್ಸಿಡೆಂಟ್ಗಳಾಗುವಂಥದ್ದು, ಸೊಂಟ ಮುರಿಯುವಂಥದ್ದು, ಪಾರ್ಶ್ವವಾಯು ಬರುವಂಥದ್ದು, ಮಲಗಿದಲ್ಲಿಂದ ಏಳದೆ ಆಗುವಂಥದ್ದು, ಇದೆಲ್ಲ ದೇವರಿಗೆ ವಿರುದ್ಧವಾಗಿ ನಡೆದಂಥದ್ದು. ದೇವರನ್ನೇ ತಿಳಿಯಪಡಿಸಿದ ಮೇಲೆಯೂ ಮತ್ತು ಗರ್ವ ಅಹಂಕಾರದಲ್ಲಿ ನಾನು ನನ್ನದೆಂಬುದು ಹಿಂದೆ ಕೂಡ ನಾವು ಬಹಳ ಸಲ ತಿಳಿದುಕೊಂಡಿದ್ದೇವೆ. ಆದರೆ ಅದು ವೈದ್ಯರ ಹತ್ರ ಹೋಗುವಾಗ ಅವರು ನಾನಾ ರೀತಿ ಒಂದೊಂದು ನರಗಳ ದೋಷ, ಮೂಳೆಗಳ ದೋಷ ಅಂತ ಹೇಳ್ತಾರೆ. ಇದೆಲ್ಲವೂ ದೇವರ ಶಾಪವಾಗಿದೆ. ಹಾಗೆ ಇವತ್ತು ದೇವರೇ ನಮ್ಮನ್ನು ಬಲೆಯಲ್ಲಿ ಸಿಕ್ಕಿಸಿದಿ, ನಮ್ಮ ಸೊಂಟಕ್ಕೆ ಭಾರವಾದ ಕೊರಡನ್ನು ಕಟ್ಟಿದ್ದಕ್ಕೆ ದೇವರ ದರ್ಶನವಾದ ಮೇಲೆ ಖಂಡಿತವಾಗಿ ದೇವರ ಮಾತಿಗೆ ನಾವು ವಿಧೇಯರಾಗಿ ಜೀವಿಸಲೇಬೇಕು. ಒಂದು ವೇಳೆ ಒಂದು ತಪ್ಪುಗಳು ಬಂದು ಹೋಗುತ್ತವೆ, ನಾವು ಮನುಷ್ಯರು, ಆವಾಗ ದೇವರಲ್ಲಿ ಪಶ್ಚಾತ್ತಾಪ ಪಟ್ಟು ಸರಿ ಮಾಡಿಕೊಳ್ಳಬೇಕು. ಅದು ಬಿಟ್ಟು ಯಾವುದೇ ವಿಗ್ರಹಾರಾಧನೆ, ಯಾವುದೇ ಪೂಜಾರ, ಎಷ್ಟು ಲಕ್ಷ, ಎಷ್ಟು ಕೋಟಿ, ಯಾವುದೇ ಬೆಳ್ಳಿ, ಯಾವುದೇ ಬಂಗಾರ, ಎಂತೆಂಥ ಪೂಜೆಗಳನ್ನು ಮಾಡಿ ಎಂತೆಂಥ ಹೋಮ ಮಾಡಿದರೆ ಯಾರ್ಯಾರ ಕಾಲಿಗೆ ಹೋಗಿ ಬಿದ್ದರೂ ಕೂಡ ಒಂದು ನಡೆಯೋಕ್ಕಾಗುವುದಿಲ್ಲ. ಇದು ಕೂಡ ಹಿಂದಿನ ನಾವು ತಿಳ್ಕೊಂಡಿದ್ದೇವೆ. ದೇವರ ನಾಮಕ್ಕೆ ಸ್ತೋತ್ರ. 12ನೇ ವಚನ 66:12. ಮನುಷ್ಯರು ತಮ್ಮ ತಲೆಗಳ ಮೇಲೆಯೇ ತಮ್ಮ ರಥಗಳನ್ನು ಹಾಯಿಸುವಂತೆ ಮಾಡಿದ್ದಿ. ಮನುಷ್ಯರು ತಮ್ಮ ತಲೆಗಳ ಮೇಲೆಯೇ ತಮ್ಮ ರಥಗಳನ್ನು ಹಾರಿಸುವಂತೆ ಮಾಡಿದ್ದಿ. ನೋಡಿ, ಅವರವರು ಮಾಡಿದ ಕೃತ್ಯಗಳನ್ನು ಅವರವರ ತಲೆಗೆ ಕಟ್ಟುವೆನು, ಅವರವರೇ ಅನುಭವಿಸುವರು, ಮಾಡಿದ್ದು ನಾವು ಮಹಾರಾಯ ಅಂತ ಹೇಳುವಂಥದ್ದು. ತಲೆಗಳ ಮೇಲೆ ಈ ರಥ ಖಂಡಿತವಾಗಿ ಭೂಮಿ ಮೇಲೆ ಹೋಗುವಂಥದ್ದು. ಅದೇ ರಥ ಮನುಷ್ಯನ ತಲೆ ಮೇಲೆ ಹೋದರೆ ಮನುಷ್ಯ ತಡೆದುಕೊಳ್ಳಲು ಸಾಧ್ಯವಾಗ್ತದ? ಖಂಡಿತವಾಗಿಯೂ ಸಾಧ್ಯ ಆಗುವುದೇ ಇಲ್ಲ. ಅವನು ಏನಾಗ್ತಾನೆ, ಖಂಡಿತವಾಗಿ ಅಲ್ಲಿ ಸಂಪೂರ್ಣ ನಾಶವಾಗಿ ಹೋಗ್ತಾನೆ. ಇದು ದೊಡ್ಡ ಒಂದು ಭಾರವನ್ನು ಆ ಮನುಷ್ಯ
ಒಂದು ಉದಾಹರಣೆಗೆ ಒಂದು 75 kg ಅಥವಾ ಹೋಗಲಿ 100 kg ಹೊತ್ಕೊಳ್ಬಹುದು ಅಂತಿರ್ಬೋದು. ಅದರ ಮೇಲೆ ಹೊತ್ತರೆ ಅವನು ಏನಾಗ್ತಾನೆ, ಬಿದ್ದು ಹೋಗ್ತಾನೆ, ಕುತ್ತಿಗೆ ನೋವಾಗ್ತಾನೆ, ಸಾಯಲೂಬಹುದು, ಕುತ್ತಿಗೆ ಮುರಿಲೂಬಹುದು. ನಾನಾ ರೀತಿ ಅವರವರು ಮಾಡಿದ್ದನ್ನು ಅವರವರ ತಲೆಗೆ ದೇವರು ಕಟ್ಟುವನಾಗಿದ್ದಾನೆ. ಗರ್ವ ಅಹಂಕಾರವನ್ನು ಮುರಿಯೋನಾಗಿದ್ದಾನೆ. ಆದುದರಿಂದ ದೇವರ ದರ್ಶನವಾದ ಮೇಲೆ ನಾವು ಸಂಪೂರ್ಣ ದೇವರ ಮಾತಿಗೆ ವಿಧೇಯರಾಗಿ ಹಿಂದಿನ ಜೀವಿತವನ್ನು ಬಿಟ್ಟು ನಮ್ಮ ಗರ್ವ ಅಹಂಕಾರಗಳನ್ನು ಬಿಟ್ಟು ನಾವು ಜೀವಿಸಬೇಕು. ಇಲ್ಲದಿದ್ದರೆ ಒಂದಲ್ಲ ಒಂದು ಶಿಕ್ಷೆ ಒಂದೇ ಬರುತ್ತದೆ. ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಎಷ್ಟೇ ದಾನ ಧರ್ಮ ಮಾಡಿದ್ರು, ಎಷ್ಟೇ ಉಪವಾಸ ಮಾಡಿದ್ರು ಏನು ನಡೆಯುವುದೇ ಇಲ್ಲ. ನಮ್ಮ ಜೀವಿತವನ್ನು ನಾವು ದೇವರಿಗೆ ಒಪ್ಪಿಸಿಕೊಟ್ಟು ಬದಲು ಮಾಡಿಕೊಳ್ಳದೆ ಹೋದರೆ ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ನಾವು ಬೆಂಕಿಯನ್ನು ನೀರನ್ನು ದಾಟಬೇಕಾಯಿತು, ಆದರೂ ಸುಸ್ಥಿತಿಗೆ ನಮ್ಮನ್ನು ಪಾರುಗಣಿಸಿದ್ದಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ನಾವು ಬೆಂಕಿಯನ್ನು ನೀರನ್ನು ದಾಟಬೇಕಾಯಿತು. ದೇವರ ನಾಮಕ್ಕೆ ಸ್ತೋತ್ರ. ನಾವು ದೇವರೊಂದಿಗೆ ಜೀವಿಸುವಾಗ ಬೆಂಕಿಯನ್ನು ದಾಟಿ ಹೋಗುವುದಷ್ಟು ಸುಲಭವಲ್ಲ. ಅಂದರೆ ನಾನಾ ರೀತಿಯ ಭಯಂಕರ ಕಠಿಣವಾದ ಜನಗಳಿಂದ ನಾವು ಅನೇಕ ಪಾಶಗಳಿಂದ ನಾವು ದಾಟಿಕೊಂಡು ಬರಬೇಕಾಯಿತು. ದುಷ್ಟರ ಮಧ್ಯದಲ್ಲಿ ಕೂಡ ನಮ್ಮನ್ನು ದೇವರು ನಡೆಸಿಕೊಂಡು ಬರ್ತಾನೆ. ದೇವರು ಆರಿಸಿಕೊಂಡ ಮೇಲೆ ಬೆಂಕಿಯಿಂದಲೂ ನಮ್ಮನ್ನು ಪಾರು ಮಾಡ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಈಗ ಸಾಧಾರಣ ಒಂದೊಂದು ಮನೆಗಿರ್ಬೋದು, ಪಟ್ಟಣಕ್ಕಿರ್ಬೋದು, ಸ್ವಲ್ಪ ಬೆಂಕಿ ಬಿದ್ದು ಯಾವ ರೀತಿ ಒಬ್ಬೊಬ್ಬರು ಪಾರಾಗ್ತಾರೋ ಅದೇ ರೀತಿ ಐಗುಪ್ತ ದೇಶದಲ್ಲಿ ಇಸ್ರೇಲರನ್ನು ಕೂಡ ಅಲ್ಲಿಂದ ಏನು ಮಾಡಿದ್ರು, ಅಂಥ ಕಠಿಣವಾದ ಅರಸದಿಂದ ದೇವರು ಬಿಡುಗಡೆ ಮಾಡಿಕೊಂಡು ಬಂದರು. ಹಾಗೆ ದೇವರು ನಮಗೆನ್ನು ಕೂಡ ದೇವರ ಬಗ್ಗೆ ಬೇಕಾದನ್ನು ಆರಿಸಿಕೊಂಡು ದೇವರ ಮಾತನ್ನು ತಿಳಿಯಪಡಿಸ್ತಾರೆ. ಅಂಥ ಕೆಟ್ಟ ದುಷ್ಟರ ಕೈಗಳಿಂದ, ಅಂಥ ಮನುಷ್ಯರ ಕೈಯಿಂದ ನಮ್ಮನ್ನು ತಪ್ಪಿಸಿ ಕಾಪಾಡಿಕೊಂಡು ಬರ್ತಾರೆ. ಇದರಲ್ಲಿ ನಾವು ತಿಳ್ಕೊಳ್ಬೇಕು, ದೇವರು ನಮ್ಮನ್ನು ರಕ್ಷಿಸ್ತಾ ಇದ್ದಾರೆ. ಕೆಟ್ಟ ಜನರಿಂದ ಬಿಡುಗಡೆ ಮಾಡಿದ್ರು, ದುಷ್ಟರಿಂದ ಬಿಡುಗಡೆ ಮಾಡಿದ್ರು ಅಂತ ನಾವು ಇದರಲ್ಲಿ ನಾವು ತಿಳ್ಕೊಳ್ಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇನ್ನೊಂದು ವಿಷಯ ಏನಪ್ಪ ಅಂದರೆ, ನೀರನ್ನು ದಾಟಬೇಕಾಯಿತು. ಐಗುಪ್ತ ದೇಶದಿಂದ ಇಸ್ರೇಲಿನ ಕೆಂಪು ಸಮುದ್ರದ ನೀರನ್ನು ಅಡ್ಡ ಗೋಡೆಯನ್ನಾಗಿ ನಿಲ್ಲಿಸಿ ದೇವರು ಆದುಕೊಂಡಂಥ ಇಸ್ರೇಲರನ್ನು ದಾಟಿಸಿದ್ರು. ಅದೇ ನೀರಲ್ಲಿ ಅವರನ್ನು ಮುಚ್ಚಿದ್ರು. ಹಾಗೆ ಇವತ್ತು ನಮ್ಮನ್ನು ಕೂಡ ಅನೇಕ ದೇವರು ಆದುಕೊಂಡವರನ್ನು ಏನು ಮಾಡ್ತಾರೆ, ದೀಕ್ಷಾ ಸ್ಥಾನದ ಮೂಲಕ ನಮ್ಮ ಪಾಪಗಳನ್ನು ತೊಳೆಯುತ್ತಾರೆ. ಆಗ ಬಹಳ ಜನ, ಎಷ್ಟೋ ಕೋಟಿ ಜನ ಇವತ್ತು ದೀಕ್ಷಾ ಸ್ಥಾನವನ್ನು ಪಡೆದುಕೊಂಡಿದ್ದಾರೆ. ನಮ್ಮ ಪಾಪಗಳು ಬಿಡುಗಡೆ ಆಯ್ತಾ, ಆಗಲಿಲ್ಲ ಅಂತ ಹೇಳಬಹುದು. ಆದರೆ ಯಾರ್ಯಾರ ಮುಖಾಂತರ ದೀಕ್ಷಾ ಸ್ಥಾನ ತಗೊಳ್ಬೇಕೋ ಅವರ ಮುಖಾಂತರನೇ ತಗೊಳ್ಬೇಕು. ಯಾರ್ಯಾರನ್ನು ದೇವರನ್ನು ಆದುಕೊಳ್ತಾರೋ ಅವರನ್ನು ಮಾತ್ರ ದೇವರು ರಕ್ಷಿಸ್ತಾರೆ ದೀಕ್ಷಾ ಸ್ಥಾನದಲ್ಲಿ. ಒಂದು ವೇಳೆ ಇದರಲ್ಲಿ 2 ಥರದ ಆಯ್ಕೆ ಇದೆ. ಒಂದು ತಾಯಿ ಗರ್ಭದಿಂದಲೇ ಆಯ್ಕೆ ಇದೆ, ಒಂದು ಪ್ರಾಪಂಚಿಕದಿಂದ ಆಯ್ಕೆ ಇದೆ. ತಾಯಿ ಗರ್ಭದಿಂದಲೇ ಆಯ್ಕೆ ಮಾಡಿದವರನ್ನು ದೇವರು ದೀಕ್ಷಾ ಸ್ಥಾನಕ್ಕಿಂತ ಮೊದಲು, ದೀಕ್ಷಾ ಸ್ಥಾನ ಆದ ಮೇಲೆಯೂ ಕೂಡ ಏನು ಮಾಡ್ತಾರೆ, ಅಲ್ಲಿ ರಕ್ಷಿಸ್ತಾರೆ. ಇನ್ನು ಪ್ರಾಪಂಚಿಕದಿಂದ ಕರೆದವರನ್ನು, ಅಂದರೆ ದುಡಿದು ಭಾರ ಹೊತ್ತು ಬರಡಿ ಬೆಂಡಾಗಿರುವ ಸರ್ವ ಜನ ನನ್ನ ಬಳಿಗೆ ಬನ್ನಿರಪ್ಪ, ನೀವು ನನ್ನ ಮಾತನ್ನು ಕೇಳಿ, ಪ್ರಾಪಂಚಿಕದ ಮಾತನ್ನು ಕೇಳಿ ನಾಶವಾಗಬೇಡಿ ಅಂಥೇಳಿ. ಆಗದನ್ನು ಕೇಳಿ ಹೌದಪ್ಪ ಅಂತೇಳಿ, ಇದು ಸರ್ವ ಸೃಷ್ಟಿಕರ್ತನಾದ ದೇವರ ಯೇಸುವಿನ ಮಾತು, ಪರಮಾತ್ಮನ ಮಾತು, ಭಗವಂತನ ಮಾತು ಅಂತೇಳಿ ಅರ್ಥ ಮಾಡಿಕೊಂಡು ದೀಕ್ಷಾ ಸ್ಥಾನವನ್ನು ಪಡ್ಕೊಂಡಾಗ, ಸಂಪೂರ್ಣ ನಂಬಿಕೆ ಇಟ್ಟಾಗ ಅಲ್ಲಿಂದ ಪಾಪಗಳಿಂದ ಬಿಡುಗಡೆಯಾಗ್ತದೆ. ಇಲ್ಲದಿದ್ದರೆ ಬಿಡುಗಡೆಯಾಗಲು ಸಾಧ್ಯವೇ ಇಲ್ಲ. ಇದುವೇ ನೀರನ್ನು ಕೂಡ ನಾವು ದಾಟಬೇಕಾಯಿತು. ಅನೇಕರ ದೇವರ ಆತ್ಮ ಯಾರನ್ನು ತಾಯಿ ಗರ್ಭದಿಂದಲೇ ಕರೆದಿದ್ದಾರೋ ಅಥವಾ ಪ್ರಾಪಂಚಿಕದಿಂದ ಯಾರನ್ನು ಆರಿಸಿಕೊಂಡಿದ್ದಾರೋ, ದೇವರು ಖಂಡಿತವಾಗಿ ಅವರು ದೀಕ್ಷಾ ಸ್ಥಾನವನ್ನು ಪಡೆದ ಮೇಲೆ, ಪಾಪದಿಂದ ಬಿಡುಗಡೆ ಆದ ಮೇಲೆ ಹಿಂದೆ ತಿರುಗಿ ನೋಡುವುದಿಲ್ಲ. ಸತ್ರ ಸಾಯಲಿ, ಬದುಕಿದರೆ ಬದುಕಲಿ ಅಂತೇಳಿ ದೇವರನ್ನೇ ಅವರು ಹಿಂಬಾಲಿಸ್ತಾರೆ. ಆ ಭಗವಂತ ಪರಮಾತ್ಮನನ್ನೇ ಅವರು ಹಿಂಬಾಲಿಸುತ್ತಾರೆ. ಇಲ್ಲದ್ರೆ ನೀರಿನಲ್ಲಿ ದೀಕ್ಷೆಯನ್ನು ಪಡ್ಕೊಂಡು ನೀರಿನಲ್ಲಿ ಮುಳುಗಿಯೂ ಏನೂ ಪ್ರಯೋಜನ ಇಲ್ಲ. ದೇವರ ನಾಮಕ್ಕೆ ಸ್ತೋತ್ರ. ಆದರೂ ಸುಸ್ಥಿತಿಗೆ ನಮ್ಮನ್ನು ಪಾರುಗಾಣಿಸಿದ್ದಿ. ಆದರೂ ದೇವರು ಏನು ಮಾಡ್ತಾರೆ, ನಮ್ಮನ್ನು ಪಾಪದಿಂದ ಬಿಡುಗಡೆ ಮಾಡುವುದಕ್ಕೋಸ್ಕರ ನಮ್ಮನ್ನು ದೇವರು ಬಹಳ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹಳ ಪ್ರೀತಿ ಇದೆ ಇವತ್ತು ಕೂಡ. ಯಾರೊಬ್ಬರೂ ನಾಶವಾಗಬಾರದು. ತಾನಿದ್ದಲ್ಲಿ ನೀವಿರಬೇಕು, ಅಂದರೆ ನೀವೆಲ್ಲರೂ ಕೈಲಾಸದಲ್ಲಿ ಇರಬೇಕು, ನನ್ನೊಂದಿಗೆ ವೈಕುಂಠಕ್ಕೆ ಬರಬೇಕು, ಅಲ್ಲಿ ಇರಬೇಕು. ನಾನಿದ್ದಲ್ಲಿಯೇ ನೀವು ಇರಬೇಕು. ಯಾರೊಬ್ಬರೂ ನಾಶವಾಗುವುದು ದೇವರಿಗೆ ಇಷ್ಟವಿಲ್ಲ. ಆದ್ದರಿಂದ ಇವತ್ತು ದೇವರು ನಾನಾ ಥರದಲ್ಲಿ ಸತ್ಯ ದೇವರನ್ನು ತಿಳಿಯಪಡಿಸ್ತಾ ಇದ್ದಾರೆ. ಇವತ್ತು ಬೈಬಲ್ ಇರ್ಬೋದು, ವೇದಗಳಿರ್ಬೋದು, ಮಹಾಭಾರತ ಇರ್ಬೋದು, ಭಗವದ್ಗೀತೆ ಇರ್ಬೋದು, ಪುರಾಣ ಇರ್ಬೋದು, ಇದರಲ್ಲಿ ತಿಳಿಸ್ತಾ ಇದ್ದಾರೆ.
ಆದರೆ ತಿಳಿಸೋರು ಏನು ಮಾಡ್ತಾರೆ, ಕೆಲವರು ಹಣಕ್ಕಾಗಿ ಸುಳ್ಳು ಬೋಧನೆಯನ್ನು ಮಾಡಿ ಅದರಲ್ಲಿಯೂ ಹಣ ಸಂಪಾದನೆ ಮಾಡೋರಿದ್ದಾರೆ. ಆದರೆ ನಿಜವಾಗಿ ದೇವರಿಂದ ಯಾರು ಆಯ್ಕೆಗೊಂಡಿದ್ದಾರೆ, ಯಾರು ಹಣ, ಆಸ್ತಿ ಪಾಸ್ತಿ, ಬೆಳ್ಳಿ ಬಂಗಾರ, ಅಂತಸ್ತಿಗೆ ಆಸೆ ಪಡದೆ ಸತ್ಯ ಸುವಾರ್ತೆಯನ್ನು, ಶಾಪ ಮತ್ತು ಆಶೀರ್ವಾದ, ಜೀವ ಮತ್ತು ಮರಣವನ್ನು, ಪೆಟ್ಟು ಒಂದು ತುಂಡು ಎರಡರಾಗೆ ಖಂಡಿತ ಯಾರನ್ನು ಮುಲಾಜಿಲ್ಲದೆ ನೋಡದೆ ದೇವರ ವಿಷಯವನ್ನು ತಿಳಿಸ್ತಲೇ ಹೋಗ್ತಾರೋ ಇಂಥವರ ಮೂಲಕ ಇವತ್ತು ಎಚ್ಚರಿಸುತ್ತಾರೆ. ಅಂಥವರನ್ನೇ ಹಿಂಬಾಲಿಸಬೇಕೆಂಬುದಾಗಿ ಒಂದು ದೇವಮಾನವ ಕೂಡ ಅದೇ ಮಾತನ್ನು ಹೇಳಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಈಗ 13ನೇ ವಚನ, ನಾನು ನಿನ್ನ ಆಲಯಕ್ಕೆ ಬಂದು ಸರ್ವಾಂಗ ಹೋಮಗಳನ್ನು ಸಮರ್ಪಿಸುವೆನು. ಆಗ ನುಡಿಯಲ್ಲಿ ದಾವೀದರಸರು ಏನು ಹೇಳಿದರು? ನಾನು ನಿನ್ನ ಆಲಯಕ್ಕೆ ಬಂದು ಸರ್ವಾಂಗ ಹೋಮಗಳನ್ನು ನಾನು ಸ್ತುತಿಸುವೆನು, ದೇವರ ನಾಮಕ್ಕೆ ಸಮರ್ಪಿಸುವೆನು. ನೋಡಿ, ಹಾಗೆ ಅವರು ದೇವರು ಅವರೊಂದಿಗೆ ಮಾತಾಡಿದ ಕಾರ್ಯಗಳನ್ನು ಮಾಡಿದ್ರು. ಆಮೇಲೆ ಅವರಿಗೆ ಜ್ಞಾನದ ಮೂಲಕ ದೇವರು ಮಾತನಾಡಿದರು ದಾವೀದರಸರೊಂದಿಗೆ. ಹಾಗೆ ಇವತ್ತು ನಮಗೆ ಕೂಡ ಕೆಲವರಿಗೆ ಜ್ಞಾನದ ಮೂಲಕ ಮಾತಾಡ್ತಾರೆ, ಕೆಲವರಿಗೆ ದೇವರು ಆದುಕೊಂಡವರ ಮೂಲಕ ಒಂದೊಂದು ಪ್ರಾರ್ಥನಾ ಮಂದಿರಗಳಲ್ಲಿ ಅಥವಾ ಅವರ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನು ಮಾಡ್ತಾರೆ. ಅನೇಕ ಕೇಡು ಗಂಡಾಂತರ, ಮರಣದ ಪಾಶ, ಶತ್ರುಗಳ ಕೈಯಿಂದ, ಕೆಟ್ಟತನದಿಂದ, ಅವರ ಪಾಪದಿಂದ ಬಿಡುಗಡೆ ಮಾಡಿ ನಡೆಸ್ತಾ ಇದ್ದಾರೆ. ಆವಾಗ ದಾವೀದರಸರು ಹೋಗಿ ದೇವಾಲಯದಲ್ಲಿ ಸರ್ವಾಂಗ ಹೋಮ, ಅಂದರೆ ಆದಿ ಕಾಲದಲ್ಲಿ ಹೋಮ ಇತ್ತು, ಈಗ ಹೋಮ ಇಲ್ಲ. ಈಗ ಹೋಮ 2026ನೇ ವರ್ಷದಿಂದ ಈ ಕಡೆಗೆ ದೇವರೇ ಮನುಷ್ಯನ ಅವತಾರವೆತ್ತಿ ಭೂಲೋಕಕ್ಕೆ ಬಂದು ಅನೇಕ ಕಷ್ಟ, ಸಂಕಟ, ದುಃಖಗಳನ್ನು ಅನುಭವಿಸಿ ಮರದ ಕಂಬಕ್ಕೆ ಏರಿಸಿ ರಕ್ತ ಸುರಿಸಿ ಮೇಲೆ ಹೋಮ ನಿಂತು ಹೋಯಿತು. ಈಗ ಹೋಮ ದೇವರು ನಮಗೆ ಮಾಡಿದ ಉಪಕಾರಗಳನ್ನು ನೆನೆಸಿಕೊಂಡು ದೇವರಿಗೆ ನಾವು ಒಂದು ನಮಸ್ಕಾರ, ಧನ್ಯವಾದ, ಕೃತಜ್ಞತೆಗಳನ್ನು ಹೇಳುವಂಥದ್ದು. ಅಂಥ ಪಾಪಗಳನ್ನು, ಹಿಂದಿನ ಪಾಪಗಳನ್ನು ಬಿಟ್ಟು ಜೀವಿಸುವಂಥದ್ದೇ ಸರ್ವಾಂಗ ಹೋಮ. ಯಾವುದೇ ಪೂಜೆ ಪುರಸ್ಕಾರ ಯಾವುದು ದೇವರಿಗೆ ಬೇಕಾಗಿಲ್ಲ. ದೇವರ ನಮಗೆ ಸ್ತೋತ್ರವಾಗಲಿ. ಇದನ್ನು ನಾವು ಕೂಡ ನಮ್ಮ ಹಿಂದೂ ಸಂಸ್ಕೃತಿಯ ಒಂದು ಹಾಡನ್ನು ಕೂಡ ನಾವು ಕೇಳಿದ್ದೇವೆ. ಶ್ರೀನಿವಾಸನು ಬಂದ, ಸತ್ತ, ಎದ್ದ ಅಂತ ಹೇಳುವಂಥದ್ದು. ದೇವರ ನಾಮಕ್ಕೆ ಸ್ತೋತ್ರ. ಶ್ರೀನಿವಾಸ ಅಂದರೆ ಯಾರು? ದೇವರೇ ನಮಗೆ ಆಧಾರ. ದೇವರೇ ಅವತಾರ ಎತ್ತಿ ಬಂದ, ಸತ್ತ, ಎದ್ದ ಅಂದರೆ ಈ ಬೈಬಲಲ್ಲಿ ಈ ಶ್ರೀನಿವಾಸ ಅಂತ ಹೇಳ್ತದೆ. ಬೈಬಲಲ್ಲಿ ಯೇಸು ಸತ್ತು ಪುನರುತ್ಥಾನಗೊಂಡರು ಅಂತ ಹೇಳ್ತದೆ. ಡಾಕ್ಟರ್ ರಾಜಕುಮಾರ್ ಅವರು ಕೂಡ ಒಂದು ಹಾಡು ಹೇಳಿದರು, ನಮ್ಮ ಶಿವ ಕಾಣದಂತೆ ಮಾಯವಾದನು, ಕೈಲಾಸ ಸೇರಿಕೊಂಡನು, ಅವನೇ ಶಿವ, ಅವನೇ ಯೇಸು ಆಗಿದ್ದಾನೆ. ಇದು ಹಿಂದೆ ನಾವು ಬಹಳ ಸಲ ತಿಳಿದುಕೊಂಡಿದ್ದೇವೆ. ಹಾಗೆ ನಮ್ಮ ಸರ್ವಾಂಗ ಹೋಮಗಳನ್ನು ಸಮರ್ಪಿಸಬೇಕು. ಯಾವುದೇ ಪ್ರಾಣಿ ಪಕ್ಷಿ ಪೂಜೆ ಪುರಸ್ಕಾರ ಹೋಮದಿಂದ ದೇವರನ್ನು ಒಪ್ಪಿಸಲು ಸಾಧ್ಯವಿಲ್ಲ. ಮಾತನ್ನು ಕೇಳಿ ವಿಧೇಯರಾಗಿ ಜೀವಿಸಿ ದೇವರಿಗೆ ನಮಸ್ಕಾರಕ್ಕೆ ಮಾಡಿಕೊಂಡು ಹೋದರೆ ಅದುವೇ ನಿಜವಾದ ಹೋಮ. ಎಷ್ಟು ಆ ಹೋಮಕ್ಕೆ ಅಷ್ಟು ಸಾವಿರ, ಈ ಹೋಮಕ್ಕೆ ಇಷ್ಟು ಸಾವಿರ, ಆ ಬಟ್ಟೆ ಕೊಡು, ಈ ಬಟ್ಟೆ ಕೊಡು, ಹಾಲು ತಗೊಬಾ, ತುಪ್ಪ ತಗೊಬಾ, ಆಮೇಲೆ ಇನ್ನು ಏನೇನು ಕರ್ಪೂರ ತಗೊಬಾ, ಸಾಂಬ್ರಾಣಿ ತಗೊಬಾ, ಕಬ್ಬು ತಗೊಬಾ, ಆ ಬಟ್ಟೆ ತಗೊಬಾ, ಈ ಬಟ್ಟೆ ತಗೊಬಾ, ಆ ಕಲರ್ ತಗೊಬಾ, ಈ ಕಲರ್ ತಗೊಬಾ. ಇದೆಲ್ಲ ಅವರ ಜೀವಿತಕ್ಕೆ ಒಂದು ಉದಾಹರಣೆ. ಇದೆಲ್ಲ ಸುಳ್ಳುಗಳು, ನಂಬಲು ಹೋಗಬೇಡಿರಿ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. 14ನೇ ವಚನ 66:14. ಇಕ್ಕಟ್ಟಿನ ವೇಳೆಯಲ್ಲಿ ನನ್ನ ತುಟಿಗಳು ಬಿಚ್ಚಿ ಬಾಯಿ ಉಚ್ಚರಿಸಿದ ಹರಕೆಗಳನ್ನು ನಿನಗೆ ಸಲ್ಲಿಸುವೆನು. ಇಕ್ಕಟ್ಟಿನ ವೇಳೆಯಲ್ಲಿ ನನ್ನ ತುಟಿಗಳನ್ನು ಬಿಚ್ಚಿ ಬಾಯಿ ಉಚ್ಚರಿಸಿದ ಹರಕೆಗಳನ್ನು ನಿನಗೆ ಸಲ್ಲಿಸುವೆನು. ನೋಡಿ, ಕಷ್ಟ ಸಂಕಟ ದುಃಖಗಳು ಬಂದಾಗ ದಾವೀದರಸರು ಏನು ಮಾಡಿದರು? ದೇವರಲ್ಲೇ ಪ್ರಾರ್ಥಿಸಿದರು. ದೇವರೇ, ನನಗೆ ಕಷ್ಟ ಸಂಕಟ ದುಃಖ ಇದೆ, ಇಂಥ ವೈರಿಗಳಿಂದ ಈ ರೀತಿ ಆಗ್ತಾ ಇದೆ, ಖಂಡಿತವಾಗಿ ನನ್ನನ್ನು ರಕ್ಷಿಸಪ್ಪ, ನಿನಗೆ ಸ್ತೋತ್ರ ಸ್ತೋತ್ರ ಸ್ತೋತ್ರ, ಧನ್ಯವಾದ, ಕೃತಜ್ಞತೆಗಳು ಅಂತೇಳಿ. ಹಾಗೆ ಇವತ್ತು ನಾವು ಕೂಡ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಾಗ ನಾವೇನು ಮಾಡಬೇಕು ಅಂತ ವೈರಿಗಳಿಂದ ನಾವು ಯಾವುದೇ ರೀತಿಯಲ್ಲಿ ಇಕ್ಕಟ್ಟಲ್ಲಿ ಸಿಕ್ಕಾಕೊಂಡಾಗ ದೇವರಲ್ಲಿ ನಾವು ಪ್ರಾರ್ಥಿಸಬೇಕು. ದೇವರೇ, ನಿನ್ನ ಉಪಕರಣಗಳಿಗಾಗಿ ಸ್ತೋತ್ರಪ್ಪ ಅಂತೇಳಿ ನಾವು ನಮಸ್ಕಾರ ಹೇಳುತ್ತಾ ಪ್ರಾರ್ಥನೆ ಮಾಡಬೇಕು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರ. 15ನೇ ವಚನ 66:15. ನಿನಗೆ ಟಗರು ಮುಂತಾದ ಪುಷ್ಪ ಪಶುಗಳನ್ನು ಯಜ್ಞರೂಪವಾಗಿ ಸಮರ್ಪಿಸಿ ಸುವಾಸನೆಯನ್ನು ಉಂಟು ಮಾಡುವೆನು. ಇದು ಹಳೆ ಒಡಂಬಡಿಕೆಯಲ್ಲಿತ್ತು. ಆಗಲೇ ಹೇಳಿದಾಗ
ಏನಾದರೂ ಹೋಮ ಹಾಕ್ಬಿಟ್ಟು ಆ ಒಂದು ಸುವಾಸನೆ ದೇವರಿಗೆ ಸಮರ್ಪಿಸೋದು ಪಾಪಗಳಿಗಾಗಿ ಅಂತೇಳಿ. ಆದರೆ ಈಗಾಗಲೇ ನಾವು ಹಿಂದೆ ತಿಳ್ಕೊಂಡ ಹಾಗೆ ದೇವರೇ ಮನುಷ್ಯನಾಗಿ ಬಂದು ಯಾವಾಗ ಶಿಲ್ಮರದ ಕಂಬಕ್ಕೆ ಏರಿಸಲ್ಪಟ್ಟು ರಕ್ತ ಸುರಿಸಿ ಮರಣ ಹೊಂದಿ ರಕ್ತ ಸುರಿಸಿದ್ನು, ಅದುವೇ ಸುವಾಸನೆ ಆಗಿ ಹೋಯಿತು. ಹಾಗೆ ಇವತ್ತು ನಾವು ನಮ್ಮನ್ನ ಪಾಪಗಳನ್ನು ಒಪ್ಪಿಕೊಂಡು ಪಶ್ಚಾತ್ತಾಪ ಪಟ್ಟು ದೇವರಿಗೆ ಧನ್ಯವಾದ ಕೃತಜ್ಞತೆ ನಮಸ್ಕಾರಗಳನ್ನು ಹೇಳಿ ನಾವು ದೇವರಿಗೆ ಇವತ್ತು ಸ್ತುತಿ ಸ್ತೋತ್ರ ಎಂಬ ಯಜ್ಞವನ್ನು ಅರ್ಪಿಸುವುದೇ ಅದು ಸರ್ವಾಂಗ ಹೋಮವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಯಜ್ಞಕ್ಕಾಗಿ ಹೋತ ಕುರಿಗಳನ್ನು ತರುವೇನು, ಅದು ಹಳೆ ಒಡಂಬಡಿಕೆಯಲ್ಲಿ ಇತ್ತು. ಈಗ ಅದು ಬೇಡ. ವರ್ಷಕ್ಕೆ ಒಂದ್ಸಲ ಹೋತ ಕುರಿಗಳು ಎತ್ತುಗಳು ಇಂಥವನ್ನೆಲ್ಲ ಕೊಯ್ದು ರಕ್ತವನ್ನು ದೇವರು ಆದುಕೊಂಡವರ ಮೇಲೆ ರಕ್ತವನ್ನು ಚಿಮುಕಿಸುವಂಥದ್ದು ಇತ್ತು. ಈಗ ಅದು ಇಲ್ಲ. ಒಂದೇ ಸಲ ಪಾಪ ನಿವಾರಣೆಯನ್ನು ಮಾಡಿದ್ರು. ಈಗ ಒಂದು ದೀಕ್ಷಾ ಸ್ಥಾನ, ಎರಡನೇದಾಗ ಸಂಸ್ಕೃತಿಯಲ್ಲಿ ಗಂಗಾ ಸ್ನಾನ, ಬೈಬಲಲ್ಲಿ ದೀಕ್ಷಾ ಸ್ಥಾನ ಅಂತ ಇದೆ. ಆಮೇಲೆ ದೇವರಿಗೆ ವಾಕ್ಯಕ್ಕೆ ವಿಧೇಯರಾಗಿ ಜೀವಿಸುವುದೇ ಯಜ್ಞವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾದ. 15ನೇ ವಚನ, 16ನೇ ವಚನ. ಎಲ್ಲ ದೇವಭಕ್ತರೇ ಬಂದು ಕೇಳಿರಿ, ಆತನು ನನಗಾಗಿ ಮಾಡಿದ್ದೆಲ್ಲವನ್ನು ನಿಮಗೆ ತಿಳಿಸುವೆನು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅವ್ರು ಏನು ಹೇಳಿದ್ರು, ದೇವರ ಭಕ್ತರೇ ಎಲ್ಲರೂ ಬನ್ನಿ, ದೇವರ ಒಂದು ಕಾರ್ಯವನ್ನು ಆತನು ಮಾಡಿದ ಉಪಕಾರಗಳನ್ನು ನಿಮಗೆ ತಿಳಿಸುವೇನು ಅಂತ. ದೇವರು ಆದುಕೊಂಡ ಪ್ರವಾದಿಗಳ ಮುಖಾಂತರ, ಸಾಕ್ಷಿಗಳ ಮುಖಾಂತರ ದೇವರು ಆದುಕೊಂಡವರಿಗೆ ಮಾತ್ರ ದೇವರು ತಿಳಿಸ್ತಾರೆ. ಆದರೆ ಇವತ್ತು ಎಲ್ಲರಿಗೂ ತಿಳಿಸ್ತಾರೆ. ಬಹಳ ಜನ ಸೇರ್ತಾರೆ ಸಭೆಯಲ್ಲಿ, ಪ್ರವಚನ, ಬೈಬಲ್ ವಾಕ್ಯ, ಭಗವದ್ಗೀತೆ, ಮಹಾಭಾರತ, ರಾಮಾಯಣ ಎಲ್ಲವನ್ನ ಕೇಳ್ಬೋದು. ಕೇಳಿದ್ರು ಸ್ವೀಕರಿಸುವುದು ಬಹಳ ಕಡಿಮೆ. ಹಾಗೆ ಇವತ್ತು ದೇವರ ಭಕ್ತರು ಅಂದರೆ ದೇವರಿಂದ ಯಾರು ಆಯ್ಕೆಯಾಗಿದ್ದಾರೋ, ದೇವರು ಯಾರನ್ನು ಆರಿಸಿಕೊಂಡಿದ್ದಾರೋ ಅವರು ಮಾತ್ರ ಬನ್ನಿರಿ, ನಾನು ನಿಮಗೆ ತಿಳಿಸುವೆನು ಅಂತ. ಹಾಗೆ ಇವತ್ತು ನನಗೆ ನೋಡಿ, ನಾನು ಹಿಂದಿನ ಜೀವಿತದಲ್ಲಿ ದೇವರೇ ನನಗೆ ಯಾರೆಂಬುದು ಗೊತ್ತಿತ್ತಿಲ್ಲ. ಆದರೆ ದೇವರು ಒಂದು 3 ಜನರ ಮೂಲಕ ನನಗೆ ದರ್ಶನ ಕೊಟ್ಟರು. ಆಮೇಲೆ ಕೇರಳದಲ್ಲಿ ಬಹಳ ಸಲ, ಆಮೇಲೆ ಬಹಳ ಕಡೆಗೆ, ಆಮೇಲೆ ಇವತ್ತು ಗ್ರಂಥಗಳನ್ನು ಓದಿ, ಎಲ್ಲ ಗ್ರಂಥಗಳನ್ನು ಆದಷ್ಟು ಮಟ್ಟಿಗೆ ಓದಿ ತಿಳಿದುಕೊಳ್ಳುವಂತೆ ದೇವರು ಮಾಡಿದ್ರು. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ಇವತ್ತು ನನ್ನ ಮೂಲಕ ಕೇಳುವರಾದ ನಿಮಗೆ ದೇವರು ತಿಳಿಸ್ತಾ ಇದ್ದಾರೆ, ದೇವರ ಭಕ್ತರೇ ಬನ್ನಿರಿ ತಿಳಿಸುವೇನು ಅಂತ. ಇದುವೇ ತಿಳಿಸುವುದಾಗಿದೆ. ಹಾಗೆ ಇವತ್ತು ನೋಡಿ, ನನ್ನನ್ನು ಕೂಡ ಒಂದೊಂದು ಕಡೆ ಎಲ್ಲೆಲ್ಲಿ ಹೋಗಬೇಕು ಅಲ್ಲಿಗೆ ಹೋಗಬೇಕು ಕಳಿಸ್ತಲೇ ಇದ್ದಾರೆ. ಯೆರೆಮೀಯ 1ನೇ ಅಧ್ಯಾಯ 1ರಿಂದ 5ರವರೆಗೆ ಓದುವಾಗ ಯೆರೆಮೀಯ ಅಂದರೆ ಕಣ್ಣೀರಿನ ಮನುಷ್ಯ, ಅಂದರೆ ದೇವರೊಂದು ಸಾಕ್ಷಿಯನ್ನಾಗಿ ಮಾರ್ಪಡಿಸಿದ್ರು. ಆಗ ಅವನು ಸತ್ಯವನ್ನು ಹೇಳಿದಾಗ ಬಹಳ ಕಷ್ಟಪಟ್ಟ. ಈ ದುಷ್ಟರ ಕೈಯಿಂದ, ಅನೀತಿವಂತರ ಕೈಯಿಂದ ದೇವರನ್ನು ಅರಿತವರೇ ಬಹಳ ಶಿಕ್ಷೆಯನ್ನು ಕೊಡ್ತಾ ಬಂದರು. ಅದಕ್ಕೆ ಕಣ್ಣೀರು ಹಾಕ್ಕೊಂಡು ದೇವರ ಒಂದು ಸುವಾರ್ತೆಯನ್ನು ಸಾರಿದ. ಅದಕ್ಕೆ ಯೆರೆಮೀಯ ಅಂದರೆ ಕಣ್ಣೀರಿನ ಮನುಷ್ಯ ಅಂತ ಇದರ ಅರ್ಥ. ಹಾಗೆ ನಾನು ಕಳಿಸಿದಲ್ಲಿಗೆ ನೀನು ಹೋಗಲೇಬೇಕು, ನುಡಿಯಲು ಹೇಳುವುದನ್ನು ನುಡಿಯಲೇಬೇಕು. ನಿನ್ನ ತುಟಿಗಳಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ, ಅವರಿಗೆ ನೀನು ಅಂಜಬೇಡ, ನಾನೇ ನಿನ್ನೊಂದಿಗೆ ಇರುವೆನು ಅಂತೇಳಿದರೆ ನಮಗೆ ಸ್ತೋತ್ರವಾಗಲಿ. ಹಾಗೆ ನೋಡಿ, ಇವತ್ತು ಏನು ಮಾಡ್ತಾರೆ, ಅನೇಕ ಪ್ರವಾದಿಗಳ ಮೂಲಕ, ಸಾಕ್ಷಿಗಳ ಮೂಲಕ ದೇವರು ಸತ್ಯವನ್ನೇ ತಿಳಿಸ್ತಾ ಇದ್ದಾರೆ. ಇದು ಸತ್ಯವನ್ನು ದೇವರು ಆದುಕೊಂಡವರ ಮುಖಾಂತರ. ಹಾಗೆ ಇವತ್ತು ನನಗೆ ಕೇರಳದಲ್ಲಿ ಕೂಡ ಬಹಳ ಕಡೆಗೂ ಕೂಡ ದೇವರನ್ನ ಸತ್ಯವನ್ನು ತಿಳಿದುಕೊಳ್ಳುವಂತೆ ಆಯಿತು. ನಾನು ಕೂಡ ಒಂದ್ಸಲ ಈ ದುಷ್ಟರೊಂದಿಗೆ, ಅನೀತಿಯೊಂದಿಗೆ, ಸುಳ್ಳು ಬೋಧಕರುಗಳೊಂದಿಗೆ ನಾನಾ ರೀತಿ ಹಿಂದೆ ಹೋಗಿದ್ದೆ. ಆದರೆ ಬರ್ತಾ ದೇವರೇ ಅವರಿಂದ ನನ್ನನ್ನು ಬಿಡುಗಡೆ ಮಾಡಿದ್ರು. ಈಗ ಯಾರ ಸಂಪರ್ಕವಿಲ್ಲ. ದೇವರ ಮಾತು ಇವತ್ತು ಗ್ರಂಥಗಳು ಆಯಿತು, ನಾನು ಆಗಿದ್ದೇನೆ, ದೇವರು ಆಗಿದ್ದೇನೆ. ಹಾಗೆ ನನ್ನ ಮುಖಾಂತರ ಇವತ್ತು ನಿಮಗೆ ಸತ್ಯವನ್ನು ತಿಳಿಸ್ತಾ ಇದ್ದಾರೆ. ಇದು ಕಾರಣ, ದೇವರು ನಿಮ್ಮ ಮೇಲೆ ಇಟ್ಟಿರುವ ಪ್ರೀತಿ. ಆದ್ದರಿಂದ ದೇವರ ಮಾತಿಗೆ ವಿಧೇಯರಾಗಿ ಜೀವಿಸಿದರೆ ನಿಮಗೂ ನಿಮ್ಮ ಮಕ್ಕಳನ್ನು ದೇವರು ಹೇರಳವಾಗಿ ಆಶೀರ್ವಾದ ಮಾಡುತ್ತಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಅದಕ್ಕೆ ನೋಡಿ ಇಲ್ಲಿ ಹೇಳಿದ್ದು, ಎಲ್ಲ ದೇವಭಕ್ತರೇ ಬಂದು ಕೇಳಿರಿ, ಆತನು ನನಗಾಗಿ ಮಾಡಿದ್ದೆಲ್ಲವನ್ನು ನಿಮಗೆ ತಿಳಿಸುವೆನು. ಸಾಕ್ಷಿ ಕೊಟ್ಟರಲ್ಲಿ. ಹಾಗೆ ನನ್ನ ಜೀವಿತದಲ್ಲಿ ಕೂಡ ಮಾಡಿದ ಅನೇಕ ಕೇಡು ಗಂಡಾಂತರ, ಪರ್ಣಪಾಶ, ಶತ್ರುಗಳ ಕೈಯಿಂದ ಮಣ್ಣಿಗೆ ಮಣ್ಣಾಗಿ, ಧೂಳಿಗೆ ಧೂಳಾಗಿ ಹೋಗಿ 32ನೇ ವರ್ಷ ಇವತ್ತಿಗೆ ನಡೀತಾ ಇರೋದು. ನಾನು ಭೂಮಿ ಮೇಲೆ ಇದ್ದು ಈ ಗ್ರಂಥಗಳನ್ನು ಓದಿ, ಅದರಲ್ಲಿ ವಿಶೇಷವಾಗಿ ಬೈಬಲನ್ನು ಓದಿ ತಿಳಿದು ಯಾರ್ಯಾರಿಗೆ ತಿಳಿಸಬೇಕಾದ್ರೂ ತಿಳಿಸಲು ನಾನು ಯೋಗ್ಯ
ಏನಲ್ಲ ಅಂಥ ಒಂದು ಮನುಷ್ಯನಾಗಿದ್ದೆ. ಇವತ್ತು ಭೂಮಿ ಮೇಲೆ ನನ್ನ ಹೆಸರೇ ಇಲ್ಲದಾಗ್ತಿತ್ತು. ದೇವರು ನನ್ನನ್ನು ಅಲ್ಲಿಂದ ಎಬ್ಬಿಸಿದರು. ಹಿರಿಯರ ಮೂಲಕ ನನ್ನ ಒಂದು ಪಾಪದ ಮೂಲಕವೂ ದೇವರು ಸಾಕ್ಷಿಯನ್ನಾಗಿ ಬೋಧಕನನ್ನಾಗಿ ಮಾರ್ಪಡಿಸಿದ್ರು. ಅನೇಕ ರೀತಿಯಲ್ಲಿ ವೈರಿಗಳ ಕೈಯಿಂದಲೂ, ಹಾವುಗಳ ಕೈಯಿಂದಲೂ, ನೀರಿನಿಂದಲೂ, ವಾಹನಾಪಘಾತದಿಂದಲೂ, ಕೊರೋನಾದಿಂದಲೂ, ಡೆಂಗ್ಯೂ ಜ್ವರದಿಂದಲೂ ನಾನಾ ರೀತಿಯಲ್ಲಿ ನನ್ನನ್ನು ರಕ್ಷಿಸಿದರು. ಇವತ್ತೀಗ ವಯಸ್ಸು 72 ನಡೀತಾ ಇದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ಎಲ್ಲಿಗೆ ಹೋಗಬೇಕು ಕಳಿಸಿ ಕೊಡ್ತಲೇ ಇದ್ದಾರೆ, ನುಡಿಸಲು ಹೇಳ್ತಲೇ ಇದ್ದಾರೆ. ಧೈರ್ಯ, ಶಾಂತಿ, ಸಮಾಧಾನ ಎಲ್ಲವನ್ನ ದೇವರು ಕೊಟ್ಟು ನಡೆಸ್ತಾ ಇರುವವರಾಗಿದ್ದಾರೆ. ಅದಕ್ಕೆ ದೇವರು ಯಾರ ಮೇಲೆ ಪ್ರೀತಿ ಇಟ್ಟಿದ್ದಾರೋ ಅವರಿಗೆ ಮಾತ್ರ. ಅದಕ್ಕೆ ಅಲ್ಲಿ ಹೇಳಿದ್ದು, ಎಲ್ಲ ಭಕ್ತರೇ, ಎಲ್ಲ ದೇವಭಕ್ತರೇ ಬಂದು ಕೇಳಿರಿ, ಆತನು ನನಗಾಗಿ ಮಾಡಿದೆಲ್ಲವನ್ನು ನಿಮಗೆ ತಿಳಿಸುವೆನು ಅಂತ. ದೇವರ ನಾಮಕ್ಕೆ ಸ್ತೋತ್ರ. ಹಾಗೆ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ಕೂಡ ನಾವು ಸುಮ್ಮನೆ ಇಟ್ಟುಕೊಳ್ಳಬಾರ್ದು. ಅದನ್ನು ಇತರರಿಗೆ ಎಂಥವರೇ ಆಗಲಿ ಆ ಸಂದರ್ಭವನ್ನು ದೇವರು ಕೊಡ್ತಾರೆ. ಕೊಡುವಾಗ ನಾವು ಸಾಕ್ಷಿ ನುಡಿಯಬೇಕು. ನಿನ್ನ ಎಲ್ಲ ಇಂಥ ವಿಚಾರಗಳು ಭಾಳ ತಪ್ಪಪ್ಪ, ಬಿಟ್ಟುಬಿಡು, ನೀನು ದೇವರ ಬಳಿಗೆ ಬಾ, ದೇವರನ್ನು ನಾನು ನಿನಗೆ ತಿಳಿಸ್ತೇನೆ, ಆ ಭಗವಂತ ಪರಮಾತ್ಮನನ್ನು ತಿಳಿಸ್ತೇನೆ. ಈ ಮುಸ್ಲಿಮ್ಸರಾದರೆ ಕುರಾನ್ ಬಗ್ಗೆ, ಅಥವಾ ಕ್ರಿಶ್ಚಿಯನ್ಗಳು ಅಂತ, ಕ್ರಿಶ್ಚಿಯನ್ ಅಂದರೆ ಇಂಗ್ಲೀಷ್ನಲ್ಲಿ ಹೇಳುವಂಥದ್ದು, ಕನ್ನಡದಲ್ಲಿ ದೇವರಿಂದ ಆಯ್ಕೆಯಾದವರು ಬ್ರಾಹ್ಮಣರು ಅಂತ ಇದರ ಅರ್ಥವಾಗಿದೆ. ಆಯಿತು. ಕ್ರಿಶ್ಚಿಯನ್ಗಳು ಅಂತ ಹೇಳೋರಾದರೆ ಕುರಾನ್ ಬೈಬಲಲ್ಲಿ ಈ ರೀತಿ ಬರೆಯಲ್ಪಟ್ಟಿದೆ, ಈ ರೀತಿ ಮಹಾಭಾರತ, ಭಗವದ್ಗೀತೆಯಲ್ಲಿಯೂ ಕೂಡ, ವೇದಗಳಲ್ಲಿಯೂ ಪುರಾಣದಲ್ಲಿಯೂ ಕೂಡ ಈ ರೀತಿ ಇದೆಯಪ್ಪ, ಒಂದೊಂದು ಕಥೆ ರೂಪದಲ್ಲಿ ಕೂಡ ಇದೆ. ಅದನ್ನು ಕೂಡ ಏನು ಮಾಡಬೇಕಲ್ಲಿ ನಾವು ಆಯಾ ಜನಗಳಿಗೆ ಸರಿಯಾಗಿ ಮಾತಾಡಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವರ ಬಗ್ಗೆ ನಾವು ಸಾಕ್ಷಿ ಕೊಡಬೇಕು. ಅದಕ್ಕಾಗಿ ದೇವರು ನಮ್ಮನ್ನು ಆರಿಸಿಕೊಂಡಿದ್ದಾರೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಉದಾಹರಣೆಗೆ ಇವತ್ತು ನೋಡಿ, ಮನೆ ಒಳಗಡೆ ಕತ್ತಲೆ ಕೋಣೆಯಲ್ಲಿ ಒಂದು ಕೆಳಗೆ ಒಂದು ಬೆಳಕು ಇಟ್ಟರೆ ಅದು ಅಷ್ಟೇ ಕೆಳಗೆ ಮಾತ್ರ ಒಂದು ಸ್ವಲ್ಪ ಅಗಲ ಬೆಳಕು ಕೊಡ್ಬೋದು. ಅದೇ ಬೆಳಕನ್ನು ಎತ್ತಿ ಮೇಲೆ ಇಟ್ಟರೆ ಆ ರೂಮ್ ಎಲ್ಲ ಬೆಳಕಾಗಿರ್ತದೆ. ಅದಕ್ಕೆ ದೇವರೊಂದು ಮಾತನ್ನು ಕೂಡ ಹೇಳಿದ್ದಾರೆ ಬೈಬಲಲ್ಲಿ, ಹೊಸ ಒಡಂಬಡಿಕೆಯಲ್ಲಿ, ದೀಪವನ್ನು ಹಚ್ಚಿ ಕಂಬದ ಕೆಳಗೆ ಇಡಬೇಡ್ರಿ, ಕಂಬದ ಮೇಲೆ ಇಡಿ, ಆಗೋದು ಎಲ್ಲರಿಗೂ ಬೆಳಕನ್ನು ಕೊಡ್ತದೆ. ಅಂದರೆ ದೇವರು ನಮ್ಮ ಜೀವಿತದಲ್ಲಿ ಮಾಡಿದ ಅದ್ಭುತ ಕಾರ್ಯಗಳನ್ನು ಈ ಮೇಲಿನ ಬೆಳಕು ಯಾವ ರೀತಿ ಬೆಳಕು ಕೊಡ್ತದೆ, ಹಾಗೆ ನಾವು ಇತರರಿಗೂ ಅದನ್ನು ಸಾರಬೇಕು. ಕೇಳಿದರೆ ಕೇಳಲಿ, ಬಿಟ್ಟರೆ ಬಿಡಲಿ, ದೇವರು ಕೊಟ್ಟ ಅವಕಾಶವನ್ನು. ಅದಕ್ಕಾಗಿ ದೇವರು ನಮ್ಮನ್ನು ನಡೆಸ್ತಾ ಇರೋದು, ಆದುಕೊಂಡಿರುವುದು. ನಾವು ಸುಮ್ಮನೆ ಇರಬಾರದು ಅಂತ ಇದರ ಅರ್ಥವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. 17ನೇ ವಚನ. ನನ್ನ ಮೊರೆಯೊಡನೆ ಕೃತಜ್ಞತಾಸ್ತುತಿಯು ನನ್ನ ನಾಲಿಗೆಯ ಮೇಲಿತ್ತು. ನನ್ನ ಮೊರೆಯೊಡನೆ ಕೃತಜ್ಞತಾಸ್ತುತಿಯು ನನ್ನ ನಾಲಿಗೆಯ ಮೇಲೆ ಇತ್ತು. ನೋಡಿ, ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳು ಬಂದು, ಮಗನಿಗೆ ಕೊಲೆ ಮಾಡೋಕ್ಕೆ ಹೊರಟ, ಸ್ವಂತ ಹೆಂಡತಿ ಅಪ್ಪನಿಗೆ ಕೊಲೆ ಮಾಡಲಿಕ್ಕೆ ಹೊರಟ, ಆ ಪ್ರಜೆಗಳು ಕೂಡ ದಾವೀದರಸರು ಅರಸರಾಗಿದ್ದಾಗ ಏನಾಯ್ತು ಅಲ್ಲಿ, ಅವರು ಕೂಡ ಬಹಳ ವಿರೋಧವಾಗಿದ್ದರು. ಒಂದು ಕಡೆ ಕಣ್ಣೀರು, ದುಃಖ, ಆದರೂ ದೇವರನ್ನ ದೂರ ಮಾಡಲಿಲ್ಲ. ಮೊರೆಯನ್ನು ಕೃತಜ್ಞತಾಸ್ತುತಿ, ದೇವರೇ ನನಗಿಂತ ಕಷ್ಟ ಕಾಲದಲ್ಲಿ ಕೂಡ ನಾನು ನೀನು ನಡೆಸ್ತಾ ಇದ್ದೀಯಲ್ಲ, ನಿನ್ನ ಪ್ರೀತಿ ಸಾಹಿಲ್ಲದೆ ಏನು ಮಾಡಲು ಸಾಧ್ಯವಿಲ್ಲಪ್ಪ, ದೇವರೇ ನಿನಗೆ ಸ್ತೋತ್ರ ಸ್ವಾಮಿ, ನನ್ನನ್ನು ನಡೆಸು ಅಂತೇಳಿ ದಾವೀದರಸರಂಥ ಕಷ್ಟ, ಸಂಕಟ, ದುಃಖ ಎಲ್ಲ ಪ್ರವಾದಿಗಳಿಗೂ ಸಾಕ್ಷಿಗಳಿಗೂ ಇದೇ ರೀತಿ ಬಂದು ಹೋಗಿತ್ತು. ಈಗಲೂ ಕೂಡ ದೇವರಿಂದ ಯಾರು ಆಯ್ಕೆಗೊಂಡಿದ್ದಾರೋ, ದೇವರು ಯಾರನ್ನು ಕರೆದಿದ್ದಾರೋ, ನಾನಾ ರೀತಿ ಕಷ್ಟ, ಸಂಕಟ, ದುಃಖಗಳು, ಆದರೂ ನಾವು ದೇವರಿಂದ ದೂರ ಹೋಗಬಾರದು. ನನ್ನ ಜೀವಿತದಲ್ಲಿ ಕೂಡ ಹೆಂಡತಿ ಬೇರೆ, ಮಕ್ಕಳು ಬೇರೆ, ಬಂಧು ಬಳಗ ಯಾರೂ ಇಲ್ಲ. ಎಲ್ಲಿ ಕರ್ನಾಟಕ ರಾಜ್ಯದಾದ್ಯಂತ ಬಹಳಷ್ಟು ಕಡೆಗೆ ಎಲ್ಲ ಕಡೆಗೆ ನಡೆಸಿದ್ರು, ಸಾಕ್ಷಿ ಕೊಡುವಂತೆಯೂ ಬೋಧನೆ ಮಾಡುವಂತೆಯೂ. ಆದರೂ ಕೆಲವರು ಕೇಳ್ತಾರೆ, ದೂಷಣೆ ಮಾಡ್ತಾರೆ, ಹೊಡಿಬೇಕು, ಬಡಿಬೇಕು, ಅರೆಸ್ಟ್ ಮಾಡಬೇಕು, ಅವನು ಮತಾಂತರಗೊಳಿಸ್ತಾನೆ, ಅವನು ಹಾಗೆ ಹೇಳ್ತಾನೆ, ಹೀಗೆ ಹೇಳ್ತಾನೆ ಅಂತ ಹೇಳಿ ಪ್ರತಿ ವಿರೋಧಿಗಳು ಈಗಂತೂ ಸ್ವಲ್ಪ ಕಡಿಮೆ ಆಗಿದೆ. ಕಡಿಮೆ ಅಂದರೆ ತೀರಾ ಕಡಿಮೆ ಆಗಿದೆ. ಮೊದಲೊಂದು ಸಮಯದಲ್ಲಿ ಬಹಳ ಇರೋಕ್ಕೆ ಮನೆ ಇರಲಿಲ್ಲ. ಬಸ್ ಸ್ಟ್ಯಾಂಡಲ್ಲಿ ಕಾಲ ಕಳೆದಿದ್ದೇನೆ, ರೈಲಲ್ಲಿ ಕಾಲ ಕಳೆದಿದ್ದೇನೆ, ಎಲ್ಲೆಲ್ಲಿಯೂ ಕಾಲ ಕಳೆದಿದ್ದೇನೆ ಬಸ್ ಸ್ಟ್ಯಾಂಡಲ್ಲಿ. ಇದು ಕೆಲವೊಂದು ಸಹೋದರಿಗೆ ತಿಳಿದಿರುವ ವಿಷಯವಾಗಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಅದು ಇದರ ಸಾಕ್ಷಿ ಕೂಡ ಹಿಂದೆ ನಾನು ಬಹಳ ಸಲ ಹೇಳಿದ್ದೇನೆ. ಹಾಗೆ ನಮ್ಮ ಜೀವಿತದಲ್ಲಿ ದೇವರು ನಮ್ಮ ಜೀವಿತದಲ್ಲಿ ಅದ್ಭುತ ಕಾರ್ಯಗಳನ್ನ ಮಾಡಿ ನಡೆಸ್ತಾ ಇರುವಾಗ ಯಾವುದೇ ಕಷ್ಟ, ಸಂಕಟ, ದುಃಖ ಬಂದರೂ ನಾವು
ಅಂತ ಕಣ್ಣೀರು ಬಂದರೂ ದಾವೀದರ ಸಲುವಾಗಿ ದೇವರಿಗೆ ಸ್ತೋತ್ರವನ್ನು ಸಲ್ಲಿಸಬೇಕು. ದೇವರೇ, ನಿನ್ನ ಪ್ರೀತಿ ಏನೆಂಬುದು ಗೊತ್ತಿಲ್ಲಪ್ಪ, ನಿನ್ನ ಪ್ರೀತಿಯಲ್ಲಿ ನಾನು ನಡೆಸು ಅಂತ ಹೇಳುವಂಥದ್ದು. ನಾವು ಅದು ಒಂದು ದೇವರು ಶೋಧನೆಗೆ ಒಳಪಡಿಸಬಹುದು, ಅಥವಾ ಇತರರಿಗೊಂದು ಕೆಟ್ಟವರಿಗೆ, ದುಷ್ಟರಿಗೆ, ಅನೀತಿವಂತರಿಗೆ ದೇವರನ್ನು ತಿಳಿಸೋದಕ್ಕೋಸ್ಕರ ನಮ್ಮನ್ನು ಆರಿಸಿಕೊಂಡು ಅಂತಲ್ಲಿಗೆ ಕಳಿಸಿದಾಗ ಅಲ್ಲಿ ಕಷ್ಟ ಬರುತ್ತದೆ. ಅದು ಕೂಡ ಒಂದು ಕಡೆ ಹೇಳಿದ್ದಾರೆ, ನೀನು ಹಾವುಗಳ ಮಧ್ಯೆಯೂ ಚೇಳುಗಳ ಮಧ್ಯೆಯೂ ನೀನು ಜೀವಿಸಬೇಕಾಗಿದೆ. ಅಂದರೆ ನನ್ನ ಮಾತನ್ನು ತಿಳಿಸೋದಕ್ಕೋಸ್ಕರ ನಿನ್ನನ್ನು ಆಯ್ಕೆ ಮಾಡಿಕೊಂಡು ನಾನು ಅಲ್ಲಿಗೆ ಕಳಿಸ್ತಾ ಇದ್ದೀನಿ ಅಂತೇಳಿ. ಅಲ್ಲಿ ನಮಗೆಲ್ಲ ಒಳ್ಳೆಯದೇ ಆಗ್ತದೆ, ಒಳ್ಳೆಯವರೇ ಸಿಗ್ತಾರೆ ಅಥವಾ ಅಂತ ಹೇಳೋಕ್ಕೆ ಆಗುವುದಿಲ್ಲ. ದೇವರು ಕೂಡ ಮನುಷ್ಯನ ರೂಪದಲ್ಲಿ ಬಂದಾಗ ಕೆಟ್ಟವರ ಮಧ್ಯದಲ್ಲಿ ಹೋದರು, ಆದ್ದರಿಂದ ಅವರನ್ನು ಮರದ ಕಂಬಕ್ಕೆ ಹೊಡೆದು ಒಂದು ಉದಾಹರಣೆಯನ್ನು ಕೊಟ್ಟಿದ್ದು. ಹಾಗೆ ದೇವರು ಆದುಕೊಂಡವರಿಗೆ, ಅದುವೇ ಮೀಕ ಪ್ರವಾದಿ ಕೂಡ ಹೇಳಿದ್ದು, ನಿನ್ನ ಆಪ್ತರನ್ನು ನಂಬಬೇಡ, ಮಿತ್ರನನ್ನು ನಂಬಬೇಡ, ನಿನ್ನ ಸಹೋದರನ್ನು ನಂಬಬೇಡ, ನಿನ್ನ ಎದೆಗೆ ಹೊರಗುವಳನ್ನು ನಂಬಬೇಡ, ಆದರೆ ಎಲ್ಲ ಹೆಂಡತಿಯರಲ್ಲ, ಒಂದೊಂದು ಹೆಂಡತಿಯರನ್ನು ಮಾತ್ರ. ಹಾಗೆ ಮತ್ತಾಯ 19ನೇ ಅಧ್ಯಾಯದಲ್ಲಿಯೂ ಕೂಡ ಲೋಕ 12:14 ಮತ್ತಾಯ 10:35 34 38 ಕೂಡ ಇದೇ ವಿಷಯವನ್ನು ಅಲ್ಲಿ ಬರೆಯಲ್ಪಟ್ಟಿದೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಾಗೆ ನಾವು ಎಂಥ ಮೊರೆ ಬಂದರೂ ಕೂಡ, ಎಂಥ ಕಷ್ಟ ಬಂದರೂ ಕೂಡ ನಾವು ದೇವರಿಗೆ ಸ್ತುತಿ ಸ್ತೋತ್ರವನ್ನು ಸಲ್ಲಿಸುತ್ತಾ ಮುಂದೆ ಸಾಗಬೇಕು. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ 18ನೇ ವಚನ, ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿಯು ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿದ್ದಿಲ್ಲ. ನೋಡಿ, ಕಷ್ಟ ಬಂತು ಅಂತೇಳಿ ನಮಗೆ ಯಾಕೆ ದೇವರು ಬೇಕು? ಅಯ್ಯೋ, ಆ ದೇವರನ್ನ ನಂಬಿ ನಮಗೆ ಏನಾಗಬೇಕಪ್ಪ? ನಮ್ಮದು ಮೊದಲಿನ ಜೀವಿತವೇ ಬಹಳ ಚೆನ್ನಾಗಿತ್ತು. ಅಂದರೆ ದೇವರಲ್ಲಿ ಜೀವಿಸೋದು, ದೇವರ ಮಾತು ಬಹಳ ಶಿಸ್ತು, ಅದುವೇ 10 ದಶಾಜ್ಞೆಗಳು. ಆ ಶಿಸ್ತಿನಲ್ಲಿ ನಡೆದಾಗ ಮಾತ್ರ ದೇವರ ಆಶೀರ್ವಾದ. ಆಗ ನಮಗೆ ಕಷ್ಟ ಬಂತು ಅಂತೇಳಿ ನಾವು ಈಗ ಹಿಂದೆ ತಿರ್ಕೊಂಡಾಗಿ ಒಂದು ವೇಳೆ ನಮ್ಮನ್ನು ಶೋಧನೆಗೆ ಒಳಪಡಿಸಬಹುದು. ಆ ರೀತಿ ದೇವರು ನಮ್ಮನ್ನ ಪರೀಕ್ಷೆ ಮಾಡಬಹುದು. ಆದರೂ ನಾವು ಹಿಂದೆ ಹೋಗದೆ, ಅಯ್ಯೋ ನಮಗೆ ಬೇಡಪ್ಪ, ಇದು ಯಾಕೆ? ಅನೇಕರು ಇವತ್ತು ದೇವರನ್ನು ಬಿಟ್ಟು ಹೋಗಿದ್ದಾರೆ. ಅವರ ಹೃದಯ ಮನಸ್ಸು ಕೆಟ್ಟು ಹೋಗಿದ್ರಿಂದ ಖಂಡಿತವಾಗಿ ಅಲ್ಲಿ ಏನಾಗ್ತದೆ, ನಾನು ಕೆಟ್ಟತನದ ಮೇಲೆ ಮನಸ್ಸಿಟ್ಟಿದ್ದರೆ ಸ್ವಾಮಿ ನನ್ನ ವಿಜ್ಞಾಪನೆ ಕೇಳುತ್ತಿದ್ದಿಲ್ಲ. ನೋಡೋಣ, ಇವರಿಗೆ ಸಂತೋಷ, ಒಳ್ಳೆಯದು, ಬೇಕಾಗಿದ್ದನ್ನು ಕೊಟ್ಟರೆ ಮಾತ್ರ ಇವರು ನನ್ನ ಮೇಲೆ ಒಂದು ಪ್ರೀತಿ, ಭಯ, ಭಕ್ತಿ ಇಡ್ತಾರೋ, ನನ್ನ ಮೇಲೆ ಒಂದು ನನಗೆ ಸ್ತೋತ್ರ ಯಜ್ಞವನ್ನು ಸಮರ್ಪಿಸ್ತಾರೋ. ಕಷ್ಟಪಟ್ಟಾಗ ಏನು ಮಾಡ್ತಾರೆ ಅಂತೇಳಿ ಒಂದ್ಸಲ ಶೋಧನೆ ಕೂಡ ಬರುತ್ತದೆ. ಆವಾಗ ನಾವು ಅದನ್ನು ಯೋಚನೆ ಮಾಡಿ, ದೇವರೇ, ನನ್ನ ಜೀವಿತ ಹಿಂದೆ ಈ ರೀತಿ ಇತ್ತು, ನೀನು ಅದರಿಂದ ಪಾರು ಮಾಡಿದ್ದೀಯಪ್ಪ, ಇನ್ನು ಸತ್ರಿಗೂ ನೀನೇ, ಬದುಕಿದ್ರು ಕೂಡ ನೀನೇ ಅಂತೇಳಿ, ದೇವರೇ ನೀನೇ ನನಗೆ ಸಮರ್ಪಣೆ ಅಂತ ಹೇಳಿ ಸಂಪೂರ್ಣವಾಗಿ ನಾವು ದೇವರಲ್ಲಿ ವಿಶ್ವಾಸ ಇಟ್ಟು ಮುಂದೆ ಜೀವಿಸಬೇಕು. ಖಂಡಿತವಾಗಿಯೂ ನಮ್ಮ ಮನಸ್ಸನ್ನು ನಾವು ಬದಲು ಮಾಡಿಕೊಳ್ಳಬಾರದು. ಒಂದು ವೇಳೆ ನಮ್ಮ ಮನಸ್ಸು 2 ರೀತಿಯಲ್ಲಿ ಇದ್ದು ಮತ್ತು ನಾವು ಪ್ರಾರ್ಥನೆ ಮಾಡಕ್ಕೆ ಹೋದರೆ ಖಂಡಿತವಾಗಿ ದೇವರು ಪ್ರಾರ್ಥನೆಯನ್ನು ಕೇಳುವುದಿಲ್ಲ, ಉತ್ತರ ಕೊಡುವುದೂ ಇಲ್ಲ. ಅದಕ್ಕೆ ಹೇಳಿದ್ದು, ಸ್ವಾಮಿ ನನ್ನ ವಿಜ್ಞಾಪನೆಯನ್ನು ಕೇಳುತ್ತಿದ್ದಿಲ್ಲ. ಒಂದೇ ಮನಸ್ಸು, ಒಂದೇ, ಅಯ್ಯೋ ಅದಾಯಿತು, ಇದಾಯಿತು, ಹಾಗೆ ಹೇಳಿದರು, ಹೀಗೆ ಹೇಳಿದರು, ನಾವೇ ಹಾಗೆ ಬದುಕೋದು, ನಾವು ಕುಟುಂಬ ಸಂಸಾರದೊಂದಿಗೆ ಇಲ್ಲದಿದ್ದರೆ ನಾವೇ ಹಾಗೆ ಜೀವಿಸೋದಂತೇಳಿ ಮತ್ತೆ ಪ್ರಾಪಂಚಿಕದ ಕಡೆಗೆ, ಸೈತಾನ ಕಡೆಗೆ ಹೋಗಿಕೊಂಡು ದೇವರೊಂದಿಗೆ ಸಂಪರ್ಕ ಇಟ್ಟುಕೊಂಡ ಶಿಕ್ಷೆಯನ್ನು ಅನುಭವಿಸಲೇಬೇಕಾಗ್ತದೆ. 19ನೇ ವಚನ 66-19, ಆದರೆ ದೇವರು ನನ್ನ ಮೊರೆಯನ್ನು ಲಕ್ಷಿಸಿ ಕೇಳಿದ್ದಾನಲ್ಲ. ನೋಡಿ, ದೇವರು ನಮಗೆ ಸ್ತೋತ್ರವಾಗಲಿ. ಅಂಥ ಒಂದು ಭರವಸೆ ಇಟ್ಟಿದ್ದರಿಂದ ದಾವೀದರಸರ ಪ್ರಾರ್ಥನೆಯನ್ನು ದೇವರು ಕೇಳಿದ್ರು. ಹಾಗೆ ಮಗನು ಕೊಲೆ ಮಾಡಲು ಬಂದಾಗ ಮಗನ ಕೈಯಿಂದ ತಪ್ಪಿಸಿದ್ರು, ಸ್ವಂತ ಮಾವನೇ ಕೊಲೆ ಮಾಡಲು ಬಂದಾಗ ಮಾವನ ಕೈಯಿಂದ ತಪ್ಪಿಸಿದ್ರು, ಅನೇಕ ಪ್ರಜೆಗಳ ಕೈಯಿಂದ ನಾನಾ ರೀತಿ ಶಿಕ್ಷೆಗಳು ಬಂದಾಗ, ತೊಂದರೆ ಬಂದಾಗ ಅಲ್ಲಿ ಕೂಡ ದೇವರು ರಕ್ಷಿಸಿದ್ರು. ಮೊರೆಯನ್ನು ಕೇಳಿದರೆ ನಮಗೆ ಸ್ತೋತ್ರ. ಹಾಗೆ ದೇವರು ನಮಗೂ ದರ್ಶನ ಕೊಟ್ಟ ಮೇಲೆ, ದೇವರನ್ನು ತಿಳಿದುಕೊಂಡ ಮೇಲೆ ಸಂಪೂರ್ಣವಾಗಿ ಸತ್ರು ಸಾಯಲಿ, ಬದುಕಲಿ, ನಾನು ದೇವರನ್ನು ಬಿಡುವುದಿಲ್ಲ ಅಂತೇಳಿ ದೇವರಿಗೆ ಶರಣು ಹೋದಾಗ ನಮ್ಮ ಪ್ರಾರ್ಥನೆಗೆ ಖಂಡಿತವಾಗಿಯೂ ಉತ್ತರ ಸಿಗ್ತದೆ. ಇದು ನನ್ನ ಜೀವಿತದಲ್ಲಿ ಇವತ್ತು ಈ ನಿಮಿಷದವರೆಗೂ ಕೂಡ ನೆರವೇರುತ್ತದೆ. ಯಾವುದೇ ಕಷ್ಟ, ಸಂಕಟ, ದುಃಖಗಳು ಬರಲಿ, ದೇವರೇ ನಿಮಗೆ ಸ್ತೋತ್ರ. ಯಾರಾದರೂ ವಿರೋಧಿಗಳು ಬರಲಿ, ಮಾತನಾಡಲಿ, ಕಿವಿಗೆ ಶಬ್ದ ಬಿದ್ದರೆ ಸಾಕು, ಇತರರು ತಿಳಿಸಿದರೆ ಸಾಕು, ದೇವರೇ ನಿಮಗೆ ಸ್ತೋತ್ರ ಅಂತೇಳಿ ಮುಂದೆ ನಾನು ಸಾಗುವನಾಗಿದ್ದೇನೆ.
ಹಾಗೆ ಸಂಪೂರ್ಣ ಭರವಸೆ ಇಟ್ಟಾಗ ಮಾತ್ರ ಪ್ರಾರ್ಥನೆಗೆ ಉತ್ತರವು ಸಿಗ್ತದೆ, ಇಲ್ಲದ್ರೆ ಉತ್ತರ ಸಿಕ್ಕುವುದೇ ಇಲ್ಲ. 20 ಆತನು ತನ್ನ ಬಿನ್ನಹವನ್ನು ತಿರಸ್ಕರಿಸಲಿಲ್ಲ, ನನ್ನ ಮೇಲಿನ ತನ್ನ ದಯೆಯನ್ನು ತಪ್ಪಿಸ ಬಿಡಲಿಲ್ಲ. ದೇವರಿಗೆ ಸ್ತೋತ್ರವಾಗಲಿ. ನೋಡಿ, ಹಾಗೆ ಸಂಪೂರ್ಣ ನಡ್ಕೊಂಡಾಗ ನಾವು ಏನೇನು ಬೇಡ್ಕೊಳ್ತೇವೋ ಖಂಡಿತವಾಗಿ ನಮ್ಮ ಕೋರಿಕೆ ಪ್ರಾರ್ಥನೆಯನ್ನು ತಿರಸ್ಕಾರ ಮಾಡುವುದೇ ಇಲ್ಲ. ಸರಿಯಾದ ಪ್ರಾರ್ಥನೆಯಾದರೆ ಆ ಪ್ರಾರ್ಥನೆಯನ್ನು ದೇವರು ನೆರವೇರಿಸುತ್ತಾನೆ. ತನ್ನ ಮೇಲಿನ ತನ್ನ ದಯೆಯನ್ನು ತಪ್ಪಿಸಿ ಬಿಡಲಿಲ್ಲ. ಅಂಥವರ ಮೇಲೆ ದೇವರಿಗೆ ಅಪಾರ ಪ್ರೀತಿ. ಅಂಥವರನ್ನು ದೇವರು ಪ್ರೀತಿಯಲ್ಲಿ ನಡೆಸುವವರಾಗಿದ್ದಾರೆ. ಇದನ್ನು ಕೂಡ ನಾನು ಹೇಳಿದ್ದಾಗಲೇ ಖಂಡಿತವಾಗಿಯೂ ದೇವರು ನನ್ನನ್ನು ಇವತ್ತು ರಕ್ಷಿಸ್ತಾ ಇದ್ದಾರೆ. ಕೆಲವೊಂದು ಸಹೋದರ ಸಹೋದರಿಯರು ಅಂದರೆ ದೇವರನ್ನು ಅರಿತಾ ಈ 31-32 ವರ್ಷದಿಂದ ಈ ಕಡೆಗೆ ಅದು ಬರುತ್ತಾ ಬಹಳ ಜ್ಞಾನವಂತನಾಗಿ ಮಾಡಿದ ಮೇಲೆ ತಿಳ್ಕೊಳ್ಳುವಾಗ ಬೆರಳೆಣಿಕೆಯಷ್ಟು ಮಂದಿ ಮಾತ್ರ ಸಹೋದರ ಸಹೋದರಿಯರು ಕಾಣ್ತಾ ಇದ್ದಾರೆ. ಇದು ಒಂದು ಉದಾಹರಣೆಗೆ 6 ಲಕ್ಷ ಇಸ್ರೇಲರಲ್ಲಿ ಬರೀ 2 ಮಾತ್ರ ಕಾನಾನ್ ದೇಶವನ್ನು ಸೇರಿದ್ರು, 70 ಜನ ಮಾತ್ರ ಪ್ರವಾದಿಸಿದರು ಎಂಬುದಾಗಿ ಕೂಡ ನಾವು ಇದನ್ನು ಓದುತ್ತೇವೆ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಹಲ್ಲೆಲೂಯಾ. ಹಾಗೆ ಯಾವುದೇ ಕಷ್ಟ ಸಂಕಟ ದುಃಖ ಬಂದರೂ ನಾವು ದೇವರಿಂದ ದೂರ ಹೋಗಬಾರದು. ಖಂಡಿತವಾಗಿ ದೇವರ ಆಶೀರ್ವಾದ ಮಾಡೇ ಮಾಡ್ತಾರೆ. ಕಷ್ಟ ಬಂತು ಅಂತೇಳಿ ಖಂಡಿತವಾಗಿ ಪ್ರಪಂಚದ ಕಡೆಗೆ ತಿರುಗಿ ಯಾರ್ಯಾರ ಮಾತುಗಳನ್ನ ಕೇಳಿ ಸರ್ವ ಸೃಷ್ಟಿಕರ್ತನಾದ ದೇವರನ್ನ ಬಿಟ್ಟು ಹಿಂದೆ ತಿರುಗಿ ಹೋದರೆ ಎಷ್ಟೇ ಪೂಜೆ ಪುರಸ್ಕಾರ, ಎಷ್ಟೇ ಪ್ರಾರ್ಥನೆ ಮಾಡಿದ್ರು, ಎಷ್ಟೇ ಧ್ಯಾನ ಧರ್ಮ ಮಾಡಿದ್ರು ಪ್ರಾರ್ಥನೆಗೆ ಉತ್ತರ ಸಿಕ್ಕುವುದಿಲ್ಲ. ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇದು ನಾಳೆಗೂ ಮುಂದುವರಿಯುತ್ತದೆ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಸರ್ವ ಸೃಷ್ಟಿಕರ್ತನ ತಂದೆಯ ದೇವರೇ, ಮಗನ ದೇವರೇ, ಪರಿಶುದ್ಧಾತ್ಮನೇ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ಇವತ್ತಿನ ಈ ಒಂದು ಸಂದೇಶವನ್ನು ನನ್ನ ಸಹೋದರ ಸಹೋದರಿಗೆ ನೀವು ತಿಳಿಸಿದ್ದೀರಿ. ಅವರು ಏನಾದರೂ ಇದರಲ್ಲಿ ತಪ್ಪಿ ಹೋಗಿದ್ದರೆ ಕ್ಷಮಿಸಿರಿ. ಪಾಪ ಪರಿಹಾರ ರಕ್ಷಣೆ ನಿಮ್ಮಿಂದಲೇ ಹೊರತು ಬೇರೆ ಯಾರಿಂದಲೂ ಇಲ್ಲ. ನೀವೊಬ್ಬರೇ ದೇವರು ಸ್ವಾಮಿ. ಘನ ಮಾನ ಮಹಿಮೆ ನಿಮ್ಮೊಬ್ಬರಿಗೆ ಸಲ್ಲಲಿ. ಅವರವರ ಮಕ್ಕಳಿಗೂ ತಿಳಿಸಿ ಅವರೆಲ್ಲರೂ ಇತರರಿಗೆ ನಿಮ್ಮ ಸಾಕ್ಷಿಗಳಾಗುವಂತೆ ಮಾರ್ಪಡಿಸಲಿ. ನಿಮ್ಮ ಪ್ರೀತಿ ಸಹಾಯದ ಏನು ಮಾಡಲು ಸಾಧ್ಯವಿಲ್ಲ. ನಿಮ್ಮೆಲ್ಲ ಉಪಕಾರಗಳಿಗಾಗಿ ಕೃತಜ್ಞತಾ ವಂದನೆಗಳು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ, ಆಮೇನ್. ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿಯರೇ, ನಿಮಗೂ ನನ್ನ ಹೃದಯಪೂರ್ವಕವಾದಂಥ ಧನ್ಯವಾದಗಳು. ದೇವರು ನಿಮ್ಮನ್ನು ನಿಮ್ಮ ಮಕ್ಕಳನ್ನು ಎಲ್ಲ ರೀತಿಯಲ್ಲಿ ಹೇರಳವಾಗಿ ಆಶೀರ್ವದಿಸಲಿ.